ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿನ್ನೆ ಶನಿವಾರ ಹಾಗೂ ಇವತ್ತು ಭಾನುವಾರ 2 ದಿನಗಳ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಇಂಡಿಯಾ ವಿಲ್ ಅಪ್ಗ್ರೇಡ್ ಇಟ್ಸ್ ಟೆಕ್ನಿಕಲ್ ಮಿಷನ್ ಇನ್ ಕಾಬೂಲ್ ಟು ಅ ಫುಲ್ ಫ್ಲೆಡ್ಜ್ಡ್ ಎಂಬಸಿ ಆಫ್ ಇಂಡಿಯಾ, signaling gradual diplomatic normalization, the Taliban regime and reaffirming support for Afghanistan's sovereignty and territorial integrity. ಅಫ್ಘಾನಿಸ್ತಾನದಲ್ಲಿ ಅಲ್ಲಿನ ಕಾಬೂಲ್ನಲ್ಲಿ ಭಾರತದ್ದು ಟೆಕ್ನಿಕಲ್ ಮಿಷನ್ ಆಗಿತ್ತು ಇಷ್ಟು ದಿನ ಇದ್ದಿತ್ತು. ಈಗ ಅದನ್ನ ಫುಲ್ ಫ್ಲೆಡ್ಜ್ಡ್ ಎಂಬಾಸಿ, ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಭಾರತ ಉನ್ನತೀಕರಿಸ್ತಾ ಇದೆ. ಅಂದ್ರೆ ಈಗ ನಾವು ತಾಲಿಬಾನ್ ಆಡಳಿತದ ಜೊತೆ ಒಳ್ಳೆ ರಾಜತಾಂತ್ರಿಕ ಸಂಬಂಧಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತೆ ಅಲ್ಲಿನ ಸಾರ್ವಭೌಮತೆ ಆಗಿರಬಹುದು, ಪ್ರಾದೇಶಿಕ ಸಮಗ್ರತೆ ಆಗಿರಬಹುದು, ಅದಕ್ಕೆ ಭಾರತ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಅಂತ ಈ ಮೂಲಕ ಹೇಳ್ತಾ ಇದೆ. ಟೆಕ್ನಿಕಲ್ ಮಿಷನ್ ಇಷ್ಟು ದಿನ ಅಲ್ಲಿ ಇತ್ತು ಅಂತ ಹೇಳಿದ್ವಲ್ಲ, ಅದೇನು ಅಂತಂದ್ರೆ, ಟೆಕ್ನಿಕಲ್ ಮಿಷನ್ ಇಸ್ ಅ ಲಿಮಿಟೆಡ್ ಡಿಪ್ಲೊಮ್ಯಾಟಿಕ್ ಸೆಟಪ್ ದಟ್ ಮ್ಯಾನೇಜಸ್ ಹ್ಯುಮ್ಯಾನಿಟೇರಿಯನ್ ಏಡ್ ಅಂಡ್ ಎಸೆನ್ಷಿಯಲ್ ಕೌನ್ಸುಲರ್ ಫಂಕ್ಷನ್ಸ್ ವಿತೌಟ್ ಫುಲ್ ಪೊಲಿಟಿಕಲ್ ಎಂಗೇಜ್ಮೆಂಟ್. ಟೆಕ್ನಿಕಲ್ ಮಿಷನ್ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವೇನು ಎಲ್ಲ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ ಅಥವಾ ಪೊಲಿಟಿಕಲ್ ಎಂಗೇಜ್ಮೆಂಟ್ ಜಾಸ್ತಿ ಇರೋದಿಲ್ಲ. ಕೇವಲ ಅವರಿಗೇನು ಮಾನವೀಯ ನೆರವು ಕೊಡೋದು ಅಥವಾ ನಮ್ಮ ದೂತಾವಾಸ ಅಂತಂದ್ರೆ ನಮ್ಮ ಎಂಬಸಿ ಅಥವಾ ಕೆಲವೊಂದು ಕಾನ್ಸುಲರ್ ಫಂಕ್ಷನ್ಗಳು, ಸಣ್ಣ ಪ್ರಮಾಣದ ಫಂಕ್ಷನ್ಗಳನ್ನ ಮುಖ್ಯವಾಗಿ ಎಸೆನ್ಷಿಯಲ್ ಆಗಿರೋದನ್ನ ಮಾತ್ರ ನಿರ್ವಹಿಸ್ತಾ ಇರ್ತೇವೆ. ಇನ್ನೊಂದಲ್ಲಿ ನಮ್ಗೆ ಮುಖ್ಯವಾಗಿ ಕಂಡು ಬರೋದು ಕ್ರಾಸ್ ಬಾರ್ಡರ್ ಟೆರರಿಸಂ. ಹಾಗಂತಂದ್ರೆ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ದಟ್ ಒರಿಜಿನೇಟ್ ಫ್ರಮ್ ಒನ್ ಕಂಟ್ರಿ ಅಂಡ್ ಟಾರ್ಗೆಟ್ ಅನದರ್. ಗಡಿ ಭಾಗದಲ್ಲಿ ಒಂದು ದೇಶ ಭಯೋತ್ಪಾದನಾ ಚಟುವಟಿಕೆಗಳನ್ನ ಇನ್ನೊಂದು ದೇಶವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಮಾಡ್ತಾ ಇರುತ್ತೆ. ಇಂಡಿಯಾ ಅಂಡ್ ಅಫ್ಘಾನಿಸ್ತಾನ್ both face this challenge, particularly from groups operating from Pakistani territory, a key theme in India's regional security policy. ಈಗ ಅಫ್ಘಾನಿಸ್ತಾನ ಹಾಗೂ ಭಾರತ ಎರಡು ದೇಶಗಳು ಈ ಒಂದು ಕ್ರಾಸ್ ಬಾರ್ಡರ್ ಟೆರರಿಸಂ ಅನ್ನ, ಅದರ ಒಂದು ಪರಿಣಾಮವನ್ನು ಅನುಭವಿಸ್ತಾ ಇವೆ. ಯಾಕಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ಕೆಲವು ಭಯೋತ್ಪಾದನಾ ಸಂಘಟನೆಗಳು ಎರಡು ದೇಶಕ್ಕೂ ತೊಂದರೆಯನ್ನ ಕೊಡ್ತಾ ಇವೆ. ರೀಜನಲ್ ಸೆಕ್ಯೂರಿಟಿ ಪಾಲಿಸಿಯನ್ನ, ಈ ಪ್ರಾದೇಶಿಕ ಭದ್ರತಾ ನೀತಿಯನ್ನ ರೂಪಿಸಬೇಕಾದ್ರೆ ಈ ಕ್ರಾಸ್ ಬಾರ್ಡರ್ ಟೆರರಿಸಂ ಅನ್ನೋದು ಬಹಳ ಪ್ರಮುಖವಾದ ಅಂಶ ಆಗಿರುತ್ತೆ. ಇದಾದ ನಂತರ, ಸೀಸ್ ಫೈರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಹಮಾಸ್ ಹ್ಯಾಸ್ ಬಿಗನ್ ಇನ್ ಗಾಜಾ, ವಿತ್ ಇಸ್ರೇಲಿ ಫೋರ್ಸಸ್ ಪುಲ್ಲಿಂಗ್ ಬ್ಯಾಕ್ ಟು ಅಗ್ರೀಡ್ ಲೈನ್ಸ್ aimed at pausing conflict and enabling the exchange of hostages and Palestinian prisoners. ಗೊತ್ತಿದೆ ನಿಮ್ಗೆ, ನಿನ್ನೆ ಸಹ ನೋಡಿದ್ವಿ ಅಲ್ವಾ ಮೊನ್ನೆ, ಟ್ರಂಪ್ ಅವರ 20 ಪಾಯಿಂಟ್ಸ್ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಒಂದು ಒಪ್ಪಂದ. ಈಗ ಅಲ್ಲಿ ಕದನ ವಿರಾಮ ಪ್ರಾರಂಭ ಆಗಿದೆ. ಸಂಘರ್ಷಕ್ಕೆ ವಿರಾಮ ನೀಡಲಿಕ್ಕೆ ಮತ್ತೆ ಒತ್ತೆಯಾಳುಗಳನ್ನ, ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಳಿಕ್ಕೆ ಎರಡು ದೇಶಗಳು ಒಪ್ಕೊಂಡಿರೋದ್ರಿಂದ, ಅಂತಂದ್ರೆ ಇಸ್ರೇಲ್ ಹಾಗೂ ಹಮಾಸ್ ಒಪ್ಕೊಂಡಿರೋದ್ರಿಂದ ಈಗ ಒಂದು ಹಂತಕ್ಕೆ ಇದು ಕಡಿಮೆ ಶಾಂತಿ ಸ್ಥಾಪನೆ ಆಗಿರಬಹುದು ಅಂತ ಹೇಳ್ಬಹುದು. ಎಷ್ಟು ದಿನ ಮುಂದುವರಿಯುತ್ತೆ ನೋಡ್ಬೇಕಷ್ಟೇ. ಡಿಮಿಲಿಟರೈಸೇಷನ್ ಅಂತಂದ್ರೆ ನಿಶಸ್ತ್ರೀಕರಣ. ಇಟ್ ರೆಫರ್ಸ್ ಟು ದಿ ರಿಮೂವಲ್ ಆರ್ ರಿಸ್ಟ್ರಿಕ್ಷನ್ ಆಫ್ ಮಿಲಿಟರಿ ಫೋರ್ಸಸ್ ಆರ್ ವೆಪನ್ಸ್ ಫ್ರಮ್ ಅ ಸ್ಪೆಸಿಫಿಕ್ ಏರಿಯಾ. ಒಂದು ಪ್ರದೇಶದಿಂದ, ಒಂದು ನಿರ್ದಿಷ್ಟವಾದ ಪ್ರದೇಶದಿಂದ ಮಿಲಿಟರಿ ಪಡೆಗಳನ್ನು ಹಿಂಪಡೆಯೋದು ಅಥವಾ ಶಸ್ತ್ರಾಸ್ತ್ರಗಳನ್ನು ಹಿಂಪಡೆಯೋದು. ಹಿಯರ್ ಇಂಡಿಕೇಟಿಂಗ್ ಡಿಮ್ಯಾಂಡ್ಸ್ ಟು ಡಿಸಾರ್ಮ್ ಹಮಾಸ್ ಆಸ್ ಪಾರ್ಟ್ ಆಫ್ ಬ್ರಾಡರ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಎಫರ್ಟ್ಸ್ ಇನ್ ಗಾಜಾ. ಅಂದ್ರೆ ಇಲ್ಲಿ ಹಮಾಸನ ನಿಶಸ್ತ್ರಗೊಳಿಸಬೇಕು ಅನ್ನೋದಕ್ಕೆ ಬಹಳ ಬೇಡಿಕೆಗಳು ಬರ್ತಾ ಇತ್ತು ಎರಡೂ ಪಕ್ಷಗಳಿಂದ. ಅಂತಂದ್ರೆ ಇಸ್ರೇಲ್ ಹಾಗೂ ಹಮಾಸ್ ಎರಡೂ ದೇಶಗಳು ಅವರವರಿಗೆ ಸಂಬಂಧಪಟ್ಟ ಹಾಗೆ ಡಿಮಿಲಿಟರೈಸೇಷನ್ ಮಾಡಬೇಕು ಅಂತ ಹೇಳ್ತಾ ಇತ್ತು, ಅಂತಂದ್ರೆ ಶಸ್ತ್ರಾಸ್ತ್ರಗಳನ್ನ ಹಿಂಪಡೆಯೋದು. ಇದಾದ ನಂತರ, ದ ಸವಾಲ್ಕೋಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆನ್ ದಿ ಚೀನಾಬ್ ರಿವರ್ ಇನ್ ದಿ ಜಮ್ಮು ಅಂಡ್ ಕಾಶ್ಮೀರ್ has received fresh environmental clearance, making a major step for one of India's largest run-of-the-river hydroelectric project. ಜಮ್ಮು ಕಾಶ್ಮೀರದ ಚೀನಾಬ್ ನದಿ ಕೇಳಿರಬಹುದು ನೀವು. ಅದರ ಮೇಲೆ ಒಂದು ಸವಾಲ್ಕೋಟ್ ಜಲವಿದ್ಯುತ್ ಯೋಜನೆಗೆ ಪರಿಸರದ ಅನುಮತಿ ಸಿಕ್ಕಿದೆ, ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿದೆ. ಅಂತಂದ್ರೆ ಇದು ಭಾರತದ ಅತ್ಯಂತ ದೊಡ್ಡ, ಲಾರ್ಜೆಸ್ಟ್ ರನ್ ಆಫ್ ದಿ ರಿವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇದು ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಅಂತಂದ್ರೆ it generate electricity using the natural flow of the river without large reservoirs. ಅಂತಂದ್ರೆ ನದಿ ಹೇಗೆ ನೈಸರ್ಗಿಕವಾಗಿ ಹರಿತಾ ಇರುತ್ತಲ್ವಾ, ಆ ಹರಿವನ್ನೇ ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಅಂತಂದ್ರೆ ಇಲ್ಲೇನು ದೊಡ್ಡ ದೊಡ್ಡ ಜಲಾಶಯಗಳನ್ನ ನಿರ್ಮಾಣ ಮಾಡೋದಿಲ್ಲ. ವಿತೌಟ್ ಲಾರ್ಜ್ ರಿಸರ್ವಾಯರ್ಸ್, ರೆಡ್ಯೂಸಿಂಗ್ ಡಿಸ್ಪ್ಲೇಸ್ಮೆಂಟ್
and submergence but relying heavily on the river flow variation. ಇಲ್ಲಿ ಜಲಾಶಯಗಳ ನಿರ್ಮಾಣ ಮಾಡದೇ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸ್ಥಳಾಂತರ ಪ್ರಕ್ರಿಯೆಗಳು ಇರೋದಿಲ್ಲ, ಮುಳುಗಡೆ ಕಡಿಮೆ ಮಾಡುತ್ತೆ. ಆದ್ರೆ ಈಗ ನ್ಯಾಚುರಲ್ ಫ್ಲೋ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನದಿಯ ಹರಿವಿನಲ್ಲಿ ವ್ಯತ್ಯಾಸ ಆಗಬಹುದು. ಹಾಗಾಗಿ ಆ ವ್ಯತ್ಯಾಸಗಳ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಇದಾದ ನಂತರ ನೋಡಿ, ರಿಪೋರ್ಟ್ ರಿವೀಲ್ಸ್ ದಟ್ 6 ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ಸ್ SICs under the RTI Act are defunct due to lack of commissioners, causing severe delays where appeals may take years or even decades to be heard. ಮಾಹಿತಿ ಹಕ್ಕು ಕಾಯ್ದೆ ಅಂತ ಇದೆ, ಆದ್ರೆ ಆ ಕಾಯ್ದೆ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ನೋಡಿ. ಬೇರೆ ಬೇರೆ ರಿಪೋರ್ಟ್ಗಳು ಅವಾಗ ಬರ್ತಾ ಇರುತ್ತೆ. ಸುಮಾರು 6 ರಾಜ್ಯಗಳಲ್ಲಿ ಅಲ್ಲಿರುವಂತಹ ಮಾಹಿತಿ ಆಯೋಗಗಳಲ್ಲಿ ಆಯುಕ್ತರೇ ಇಲ್ಲ. ಆಯುಕ್ತರ ಕೊರತೆಯಿಂದಾಗಿ ಕಂಪ್ಲೀಟ್ ಆಗಿ ನಿಷ್ಕ್ರಿಯಗೊಂಡ್ಬಿಟ್ಟಿದ್ದಾವೆ ಅಂತ ಈಗ ವರದಿ ಬಹಿರಂಗಪಡಿಸ್ತಾ ಇದೆ. ಹಾಗಾಗಿ ನೀವು RTI ಅಪ್ಲಿಕೇಶನ್ ಹಾಕಿದ್ರೆ ಅದು ನಿಮ್ಗೆ ಆ ಮಾಹಿತಿ ಕೇಳಿರ್ತೀರಿ, ಆ ಮಾಹಿತಿ ಸಿಗ್ಲಿಕ್ಕೆ ವರ್ಷಗಳು ಬೇಕಾಗಬಹುದು ಅಥವಾ ದಶಕಗಳು ಬೇಕಾಗಬಹುದು ಅಂತಂದ್ರೆ ನೋಡಿ, ಒಂದು ಮಾಹಿತಿ ಕೇಳಿದ್ರೆ 10 ವರ್ಷಗಟ್ಲೆ ಬೇಕಾದ್ರೆ ಅದು ಯಾವ ತರ ಡಿಲೇ ಇರಬಹುದು ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ SIC ನೋಡಿ, SICs ಆರ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅಂಡರ್ ದಿ RTI Act 2005. ಏನಿದ್ರ ಕೆಲಸ? ರೆಸ್ಪಾನ್ಸಿಬಲ್ ಫಾರ್ ಹಿಯರಿಂಗ್ ಅಪೀಲ್ಸ್ ಅಂಡ್ ಕಂಪ್ಲೇಂಟ್ಸ್ ವೆನ್ ಪಬ್ಲಿಕ್ ಅಥಾರಿಟೀಸ್ ಡಿನೈ ಆರ್ ಡಿಲೇ ಇನ್ಫಾರ್ಮೇಶನ್ ಟು ಸಿಟಿಸನ್ಸ್. ಪಬ್ಲಿಕ್ ಅಥಾರಿಟಿಗಳು ಈಗ ಮಾಹಿತಿಯನ್ನ ಕೊಡದೇ ಇರಬೇಕಾದ್ರೆ ಅಥವಾ ವಿಳಂಬ ಮಾಡಿದ್ರೆ ಅಂತ ಮನವಿಗಳನ್ನ, ದೂರುಗಳನ್ನ ಆಲಿಸ್ಲಿಕ್ಕೆ ಇದು ಜವಾಬ್ದಾರಿ ಹೊಂದಿರುತ್ತೆ. ಅಂದ್ರೆ ಇಲ್ಲೇ SICಗಳಲ್ಲೇ ಆಯುಕ್ತರ ಕೊರತೆಯಿಂದಾಗಿ ನಿಷ್ಕ್ರಿಯಗೊಂಡ್ಬಿಟ್ಟಿದೆ ಇದು. ಹಾಗಾಗಿ ಯಾರು ಕಾಯ್ಬೇಕಾಗಿತ್ತೋ ಅವರೇ ಅಲ್ಲಿ ಖಾಲಿ ಆಗಿದ್ದಾರೆ. ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕಿತ್ತೋ ಆ ಒಂದು ಪೊಸಿಷನ್ನೇ ಅಲ್ಲಿ ಡಿಫಂಕ್ಟ್ ಆಗ್ಬಿಟ್ಟಿದೆ, ನಿಷ್ಕ್ರಿಯಗೊಂಡ್ಬಿಟ್ಟಿದೆ. ಇನ್ನು RTI ಬ್ಯಾಕ್ಲಾಗ್ ಅಂತಂದ್ರೆ ಪೆಂಡಿಂಗ್ ಇರೋದು. RTI ಬ್ಯಾಕ್ಲಾಗ್ ರೆಫರ್ಸ್ ಟು ದಿ ಹ್ಯೂಜ್ ಅಕ್ಯುಮುಲೇಷನ್ ಆಫ್ ಪೆಂಡಿಂಗ್ ಅಪೀಲ್ಸ್ ಡ್ಯೂ ಟು ವೇಕೆನ್ಸೀಸ್ ಅಂಡ್ ಅಂಡರ್ ಸ್ಟಾಫಿಂಗ್ ಲೀಡಿಂಗ್ ಟು ಎಕ್ಸೆಸಿವ್ ಡಿಲೇಸ್. ಸಮ್ ಸ್ಟೇಟ್ಸ್ ಟೇಕಿಂಗ್ ಓವರ್ 20 years ಟು ಕ್ಲಿಯರ್ ಕೇಸಸ್ ಅಂಡರ್ಮೈನಿಂಗ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ, ಪಾರದರ್ಶಕತೆ ಮತ್ತೆ ಹೊಣೆಗಾರಿಕೆಯನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೋಸ್ಕರನೇ RTI ತಂದಿದ್ರು. ಈಗ ಆ ಒಂದು ಉದ್ದೇಶನೇ ಪರಿಪೂರ್ಣ ಆಗ್ತಾ ಇಲ್ಲ ನೋಡಿ. ಬಾಕಿ ಇರೋ ಎಷ್ಟಿದೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಗೊಳ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ಪ್ರಕರಣಗಳನ್ನ ಇತ್ಯರ್ಥಗೊಳಿಸ್ಲಿಕ್ಕೆ 20 ವರ್ಷಗಳಿಗಿಂತ ಹೆಚ್ಚು ಸಮಯ ಬೇಕಾಗ್ತಾ ಇದೆ. ಯಾವ ಲೆವೆಲ್ ಅಲ್ಲಿ ಇರಬಹುದು ಹಾಗಾದ್ರೆ ಪೆಂಡಿಂಗು ಅಂತ ನೋಡಿ. ಇದಾದ ನಂತರ US envoy representing Donald Trump met India's Prime Minister and top officials to revive strained India-US ties, focusing on trade, defense, technology and cooperation on critical minerals. ಡೊನಾಲ್ಡ್ ಟ್ರಂಪ್ ಅವರು ಪ್ರತಿನಿಧಿಸ್ತಾ ಇರತಕ್ಕಂತಹ US ರಾಯಭಾರಿಯೊಬ್ಬರು ಪ್ರಧಾನಮಂತ್ರಿಯವರನ್ನ, ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತೆ ಕ್ರಿಟಿಕಲ್ ಮಿನರಲ್ಗಳು, ನಿರ್ಣಾಯಕ ಖನಿಜಗಳ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ಭಾರತ US ಸಂಬಂಧಗಳಲ್ಲಿ ಏನಾದ್ರೂ ಹದಗಟ್ಟಿರಿದ್ರೆ ಅಥವಾ ಆ ಸಂಬಂಧ ಮತ್ತೆ ಸರಿ ಆಗ್ಬೇಕು ಅಂತ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನು ಕ್ರಿಟಿಕಲ್ ಮಿನರಲ್ಸ್ ಕೋಆಪರೇಷನ್. ಕ್ರಿಟಿಕಲ್ ಮಿನರಲ್ಗಳಂತಂದ್ರೆ ಲಿಥಿಯಂ, ಕೋಬಾಲ್ಟು, ರೇರ್ ಅರ್ತ್ ಎಲಿಮೆಂಟ್ಸ್ಗಳು, ಇವೆಲ್ಲ. ಯಾಕೆ ಇವು ಬೇಕು ಅಂತಂದ್ರೆ ಹೈಟೆಕ್ ಮತ್ತೆ ಕ್ಲೀನ್ ಎನರ್ಜಿ ಟೆಕ್ನಾಲಜಿ ಸೆಕ್ಟರ್ಗಳಿಗೆ ಇದು ಬೇಕಾಗುತ್ತೆ. ಅದೇ ರೀತಿ ಬಯಲಾಟ್ರಲ್ ಕೋಆಪರೇಷನ್ ನಲ್ಲಿ, ಎರಡು ದ್ವಿಪಕ್ಷೀಯ ಮಾತುಕತೆಗಳಲ್ಲಿ, ಸಹಕಾರಗಳಲ್ಲಿ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತವೆ. ಮುಖ್ಯವಾಗಿ ಸಪ್ಲೈ ಚೈನ್ ಸೆಕ್ಯೂರಿಟಿ ಅಂಡ್ ಸ್ಟ್ರಾಟಜಿಕ್ ಆಟೋನಮಿ, ಪೂರೈಕೆ ಸರಪಳಿ ಭದ್ರತೆ ಆಗಿ. ಯಾಕಂದ್ರೆ ಚೀನಾ ಕ್ರಿಟಿಕಲ್ ಮಿನರಲ್ಗಳನ್ನ ಹೊಂದಿರುವಂತಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಚೀನಾದ ಹತ್ರ ಇದೆ. ಆದ್ರೆ ಅದು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿಂದ ನಮ್ಗೆ ಡಿಸ್ರಪ್ಷನ್ ಎದುರಾಗಬಹುದು, ಏರುಪೇರು ಆಗಬಹುದು ಪೂರೈಕೆಯಲ್ಲಿ. ಪೂರೈಕೆ ಸರಪಳಿ ಭದ್ರತೆ ನಾವು ಮುಖ್ಯವಾಗಿ ಗಮನ ವಹಿಸಬೇಕು ಅದ್ರ ಜೊತೆ ನಮ್ಮ ಸ್ಟ್ರಾಟಜಿಕ್ ಆಟೋನಮಿ ಸಹ ಮೇಂಟೈನ್ ಮಾಡ್ಕೋಬೇಕು. ಇದಕ್ಕೆ ಈ ಮಾತುಕತೆ ಪ್ರಮುಖವಾಗಿ ಕಾರಣ ಆಗಿರಬಹುದು ಅಥವಾ ಅದರಿಂದ ಒಳ್ಳೆ ಅಂಶಗಳು ಮುಂದೆ ಸಿಗಬಹುದು ಅಂತ ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇಂಡಿಯಾ ಅಂಡ್ ದಿ ಯುರೋಪಿಯನ್ ಯೂನಿಯನ್ ಆರ್ ಆಪ್ಟಿಮಿಸ್ಟಿಕ್ ಅಬೌಟ್ ದಿ ಫೈನಲೈಸಿಂಗ್ a long pending free trade agreement FTA this year, with negotiations focusing on market access, sustainability and regulatory standards. ನಮ್ಮ ಮತ್ತು ಯುರೋಪಿಯನ್ ಯೂನಿಯನ್ ಜೊತೆ ತುಂಬಾ ವರ್ಷಗಳಿಂದ FTA ಅನ್ನೋದು ಹಾಗೆ ಬಾಕಿ ಉಳ್ಕೊಂಡಿದೆ. ಈ ವರ್ಷ ಆದ್ರೂ ಅದು ಫೈನಲೈಸ್ ಆಗಬಹುದು ಅಂತ ಎರಡು ದೇಶಗಳು ಆಶಾವಾದವನ್ನ ಪ್ರಕಟಿಸ್ತಾ ಇವೆ.
ಅದರಲ್ಲಿ ಮಾರುಕಟ್ಟೆ ಪ್ರವೇಶ ಇರಬಹುದು, ಸುಸ್ಥಿರತೆ ಮತ್ತೆ ನಿಯಂತ್ರಕ ಮಾನದಂಡಗಳು, ಅದ್ರ ಬಗ್ಗೆ ಕೆಳಗಡೆ ಹೇಳ್ತೇನೆ ನೋಡಿ. FTA ಅಂತಂದ್ರೆ ಏನು? ಫ್ರೀ ಟ್ರೇಡ್ ಅಗ್ರಿಮೆಂಟ್, ಪ್ಯಾಕ್ಟ್ ಬಿಟ್ವೀನ್ ಕಂಟ್ರೀಸ್ ಟು ರೆಡ್ಯೂಸ್ ಆರ್ ಎಲಿಮಿನೇಟ್ ಟ್ಯಾರಿಫ್ಸ್. ಸುಂಕಗಳನ್ನ, ಕೋಟಾಗಳನ್ನ ಅಥವಾ ಟ್ರೇಡ್ ಬ್ಯಾರಿಯರ್ಸ್ ಗಳನ್ನ ಕಡಿಮೆ ಮಾಡಲಿಕ್ಕೆ ದೇಶ ಇನ್ನೊಂದು ದೇಶದ ಜೊತೆ ಮಾಡಿಕೊಳ್ಳುವಂತ ಒಪ್ಪಂದ. ಏಮ್ಡ್ ಅಟ್ ಬೂಸ್ಟಿಂಗ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಫ್ಲೋಸ್ ಬಿಟ್ವೀನ್ ದ ಪಾರ್ಟೀಸ್. ಒಂದು ಪಾಲುದಾರರ ನಡುವೆ ವ್ಯಾಪಾರ ಸಹ ಹೆಚ್ಚಾಗಬೇಕು, ಹೂಡಿಕೆ ಹರಿವು ಇನ್ನು ಏರ್ಬೇಕು, ಆ ಒಂದು ಗುರಿಯನ್ನ ಇಟ್ಕೊಂಡಿರುತ್ತವೆ. ಇದಾದ ನಂತರ ಈಗ ಸಸ್ಟೈನೇಬಲ್ ಟ್ರೇಡ್ ಸ್ಟ್ಯಾಂಡರ್ಡ್ಸ್ ಅಂತಿರುತ್ತೆ. ಹೀಗಂತಂದ್ರೆ ಟ್ರೇಡ್ ರೂಲ್ಸ್ ಇದು ದಟ್ ಇನ್ಕ್ಲೂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪರಿಸರಕ್ಕೆ ಎಷ್ಟು ಪ್ರೊಟೆಕ್ಷನ್ ಸಿಗ್ತಾ ಇದೆ, ಲೇಬರ್ ರೈಟ್ಸ್ ಯಾವ ತರ ಇದೆ, ಅಂಡ್ ಕ್ಲೈಮೇಟ್ ಕಮಿಟ್ಮೆಂಟ್ಗಳು ಯಾವ ತರ ಇದೆ ಒಂದು ದೇಶದ್ದು, ಇದೆಲ್ಲವನ್ನ ಸಹ ಕನ್ಸಿಡರ್ ಮಾಡ್ತಾರೆ ಇದರಲ್ಲಿ ಸಸ್ಟೈನೇಬಲ್ ಟ್ರೇಡ್ ಸ್ಟ್ಯಾಂಡರ್ಡ್ಗಳಲ್ಲಿ, ವಿಚ್ ದ EU ಪ್ರಯೋರಿಟೈಸಸ್ ಇನ್ ಮಾಡರ್ನ್ ಟ್ರೇಡ್ ಅಗ್ರಿಮೆಂಟ್ಸ್. ಯುರೋಪಿಯನ್ ಯೂನಿಯನ್ ಇದೆಲ್ಲದಕ್ಕೂ ಮಹತ್ವ ಕೊಡುತ್ತೆ, ಇದೆಲ್ಲದಕ್ಕೂ ಆದ್ಯತೆ ಕೊಟ್ಟು ಆಮೇಲೆ ಒಪ್ಪಂದಗಳನ್ನ ಮಾಡ್ಕೊಳ್ಳುತ್ತೆ. ಇನ್ನು ನ್ಯೂ ರಿಸರ್ಚ್ ಶೋಸ್ ದಟ್ ಇವನ್ ಆನ್ ಡೇಸ್ when PM 2.5 levels meet safety standards, air can still be chemically toxic due to metal containing fine particles that cause severe cellular damage. PM 2.5 ಏನು PM 2.5 ಅಂತಂದ್ರೆ ಇಟ್ ರೆಫರ್ಸ್ ಟು ಪರ್ಟಿಕ್ಯುಲೇಟ್ ಮ್ಯಾಟರ್ ಸ್ಮಾಲರ್ ದೆನ್ 2.5 ಮೈಕ್ರೋಮೀಟರ್ಸ್. ಅಂದ್ರೆ ಚಿಕ್ಕ ಸೂಕ್ಷ್ಮ ಕಣಗಳು 2.5 ಮೈಕ್ರೋಮೀಟರ್ಗಳಿಗಿಂತ ಚಿಕ್ಕದಾದಂತಹ ಸೂಕ್ಷ್ಮವಾದ ಕಣಗಳು ದಟ್ ಕ್ಯಾನ್ ಪೆನೆಟ್ರೇಟ್ ಡೀಪ್ ಇನ್ ಟು ದ ಲಂಗ್ಸ್ ಅಂಡ್ ಬ್ಲಡ್ ಸ್ಟ್ರೀಮ್. ಎಷ್ಟು ಚಿಕ್ಕದಿರುತ್ತೆ ಅಂತಂದ್ರೆ ನಮ್ಗದು ಗೊತ್ತೇ ಆಗೋದಿಲ್ಲ, ನಮ್ಮ ಲಂಗ್ಸ್ ಒಳಗಡೆ ಬ್ಲಡ್ ಸ್ಟ್ರೀಮ್ ಒಳಗಡೆ ಹೋಗಬಹುದು. ಕಾಮನ್ಲಿ ಯೂಸ್ಡ್ ಆಸ್ ಅ ಕೀ ಇಂಡಿಕೇಟರ್ ಆಫ್ ಏರ್ ಕ್ವಾಲಿಟಿ. ಈ PM 2.5 ಅನ್ನ ವಾಯು ಅಂತಂದ್ರೆ ನಮ್ಮ ಗಾಳಿಯ ಗುಣಮಟ್ಟ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಮುಖವಾಗಿ ಬಳಸ್ತಾರೆ, ಇದನ್ನ ಇಂಡಿಕೇಟರ್ ಆಗಿ ಬಳಸ್ತಾರೆ. ಇನ್ನು ಕೆಳಗಡೆ MCFE ಅಂತಂದ್ರೆ ಮೆಟಲ್ ಕಂಟೈನಿಂಗ್ ಫೈನ್ ಪಾರ್ಟಿಕಲ್. These are tiny toxic particles rich in metals like iron and manganese that trigger oxidative stress and DNA damage, making air dangerous even when overall PM 2.5 mass appears low. ಅಂದ್ರೆ ಈಗ ಕಬ್ಬಿಣ, ಮ್ಯಾಂಗನೀಸು, ಲೋಹ ಇರುವಂತಹ ಚಿಕ್ಕ ವಿಷಕಾರಿ ಕಣ ಇದು. ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಜಾಸ್ತಿ ಮಾಡುತ್ತೆ, DNA ಗೆ ಹಾನಿ ಮಾಡಬಹುದು. ಈಗ ಈ ವಿಷಯ ಏನಂತಂದ್ರೆ PM 2.5 ಲೆವೆಲ್ ಕಡಿಮೆ ಇದ್ರೂ ಸಹ ಆಗ್ಲೂ ಸಹ ಏರು ಅಂತಂದ್ರೆ ನಮ್ಮ ವಾತಾವರಣದಲ್ಲಿ ಗಾಳಿ ಕೆಮಿಕಲಿ ಟಾಕ್ಸಿಕ್ ಆಗಿರಬಹುದು. ಯಾಕಂತಂದ್ರೆ ಈ ಮೆಟಲ್ ಕಂಟೈನಿಂಗ್ ಫೈನ್ ಪಾರ್ಟಿಕಲ್ಗಳು ಸಿವಿಯರ್ ಸೆಲ್ಯುಲಾರ್ ಡ್ಯಾಮೇಜ್ ಅನ್ನ ಮಾಡಬಹುದು, ಅವುಗಳಿರಬಹುದು ಗಾಳಿಯಲ್ಲಿ. PM 2.5 ಲೆವೆಲ್ ಕಡಿಮೆ ಇದ್ರು, ಅದು ಸೇಫ್ಟಿ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೂ ಸಹ ಕೆಮಿಕಲಿ ಏರ್ ಟಾಕ್ಸಿಕ್ ಆಗಲಿಕ್ಕೆ ಸಾಧ್ಯ ಇದೆ. ಇದಾದ ನಂತರ ನೋಡಿ, ಸ್ಟಡಿ ರಿವೀಲ್ಸ್ ದಟ್ ಕಟಿಂಗ್ ಟೆಕ್ನಿಕ್ಸ್, ಬ್ಲೇಡ್ ಶಾರ್ಪ್ನೆಸ್ ಅಂಡ್ ಟೆಂಪರೇಚರ್ affect the release of tear-inducing chemicals from onions, which irritates the eyes by affecting nerves in cornea. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಯಾಕೆ ಕಣ್ಣೀರು ಬರುತ್ತೆ? ನಿಮ್ ಕೆಲವರಿಗೆ ಪ್ರಶ್ನೆ ಇರಬಹುದು, ಇಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಒಂದು, ಈರುಳ್ಳಿ ಯಾವ ತರ ಕಟ್ ಮಾಡ್ತೀರಿ, ಕಟಿಂಗ್ ಟೆಕ್ನಿಕ್ಸ್, ಮತ್ತೆ ಆ ಕಟ್ ಮಾಡೋ ಬ್ಲೇಡ್ ಇರಬಹುದು, ನೈಫ್ ಇರಬಹುದು, ಚಾಕು, ಅದೆಷ್ಟು ಶಾರ್ಪ್ ಆಗಿರುತ್ತೆ, ಮತ್ತೆ ಆ ವಾತಾವರಣದ ಟೆಂಪರೇಚರ್ ಎಲ್ಲ ಸಹ ಈಗ ಆ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಆನಿಯನ್ ಕಟ್ ಮಾಡಿದಾಗ. ಆ ಕೆಮಿಕಲ್ ಯಾವ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಆ ಕೆಮಿಕಲ್ ರಿಲೀಸ್ ಆದಾಗ ಏನಾಗುತ್ತೆ, ನೀವು ಕಟ್ ಮಾಡ್ತೀರಾ ಆನಿಯನ್ ಕಟ್ ಮಾಡ್ತೀರಲ್ವಾ, ಆನಿಯನ್ ಕಟ್ ಮಾಡಿದಾಗ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋದು ಐಸಿಗೆ ಬಂದು ಇರಿಟೇಟ್ ಮಾಡಿ ಆ ಕಾರ್ನಿಯಾ ನರ್ವ್ಸ್ ಇರುತ್ತೆ ಐಸ್ ನಲ್ಲಿ, ಆ ನರಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಕಣ್ಣುಗಳಿಗೆ ಕಿರಿಕಿರಿಯಾಗಿ ಅದರಿಂದ ನಮಗೆ ಕಣ್ಣೀರು ಬರುತ್ತೆ. ಟಿಯರ್ ಇಂಡ್ಯೂಸಿಂಗ್ ಕೆಮಿಕಲ್ ಅದು ಸಿನ್ ಪ್ರೊಪೆನಿಥೈಲ್ ಎಸ್ ಆಕ್ಸೈಡ್ ಅಂತಂದ್ರೆ ಆನಿಯನ್ ರಿಲೀಸ್ ಅ ವಾಲಟೈಲ್ ಕಂಪೌಂಡ್ ಕಾಲ್ಡ್ ಸಿನ್ ಪ್ರೊಪೆನಿಥೈಲ್ ಎಸ್ ಆಕ್ಸೈಡ್ ವೆನ್ ಸೆಲ್ಸ್ ಆರ್ ಡ್ಯಾಮೇಜ್. ಈಗ ಈರುಳ್ಳಿ ಸೆಲ್ಗಳಿರುತ್ತೆ, ಈರುಳ್ಳಿಯ ಕೋಶಗಳು, ಆ ಕೋಶಗಳು ಡ್ಯಾಮೇಜ್ ಆದಾಗ ಈ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ವಿಚ್ ಫಾರ್ಮ್ಸ್ ಇರಿಟೆಂಟ್ಸ್ ಅಂತಂದ್ರೆ ಕಿರಿಕಿರಿ ಮಾಡುವಂತಹ ಒಂದು ಈ ಒಂದು ಕೆಮಿಕಲ್ ಅಂತ ಹೇಳ್ಬಹುದು, ಕಿರಿಕಿರಿ ಮಾಡುತ್ತೆ ಕಣ್ಣಿಗೆ ಹೋದಾಗ. ದಟ್ ಟ್ರಿಗರ್ಸ್ ಟ್ರಿಯರ್ಸ್ ಅಲ್ವಾ, ಕಣ್ಣಿಗೆ ಟಿಯರ್ಸ್, ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಕೆಮಿಕಲ್ಲು ಕಣ್ಣಿಗೆ ಬಂದು ತಲುಪುತ್ತೋ ಆವಾಗ ನಮ್ಗೆ ಕಣ್ಣೀರು ಬರುತ್ತೆ. ಇಲ್ಲಿ ಹೇಳ್ತಾ ಇರೋದೇನು, ಬ್ಲಂಟ್ ಬ್ಲೇಡ್ಸ್, ಈಗ ಮೊಂಡಾದ ಚಾಕುಗಳಿರುತ್ತೆ ಅಲ್ವಾ ಅದು, ಮತ್ತೆ ಫಾಸ್ಟ್ ಕಟ್ಟಿಂಗ್ ಅಂದ್ರೆ ನೀವು ಫಾಸ್ಟ್ ಆಗಿ ಕಟ್ ಮಾಡಿದ್ರೆ, ಬಹಳ ಬೇಗ ಕಟ್ ಮಾಡಿಬಿಟ್ರೆ ಕಣ್ಣೀರು ಬರದೇ ಇರಬಹುದು ಅಂತ ಒಂದ್ ವೇಳೆ ಫಾಸ್ಟ್ ಆಗಿ ಕಟ್ ಮಾಡಿದ್ರು ಸಹ ದಟ್ ಕ್ಯಾನ್ ಕಾಸ್ ಮೋರ್ ಫ್ಲೂಯಿಡ್ ಡ್ರಾಪ್ಲೆಟ್ಸ್
ಅದರಿಂದ ಇಂಥ ಡ್ರಾಪ್ಲೆಟ್ಸ್ಗಳು ಜಾಸ್ತಿ ಬಿಡುಗಡೆ ಆಗಬಹುದು. ಅಂಡ್ ಪ್ರೆಷರ್ ಬಿಲ್ಡ್ ಅಪ್ ಅಂಡರ್ ಆನಿಯನ್ ಸ್ಕಿನ್, ಇನ್ಕ್ರೀಸಿಂಗ್ ಕೆಮಿಕಲ್ ರಿಲೀಸ್. ಈಗ ಮೊಂಡಾದ ಚಾಕು ಯೂಸ್ ಮಾಡಿದ್ರು ಸಹ, ಫಾಸ್ಟ್ ಆಗಿ ಕಟ್ ಮಾಡಿದ್ರು ಸಹ ಪ್ರೆಷರ್ ಬಿಲ್ಡ್ ಆಗಿ ಜಾಸ್ತಿ ಕೆಮಿಕಲ್ ರಿಲೀಸ್ ಆಗುತ್ತೆ ಅಲ್ವಾ. ಜಾಸ್ತಿ ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತಂದ್ರೆ ಜಾಸ್ತಿ ಕಣ್ಣೀರ್ ಬರುತ್ತೆ. ವೈಲ್ ಶಾರ್ಪ್ ನೈಫ್ಸ್ ಅಂಡ್ ಚಿಲ್ಡ್ ಆನಿಯನ್ಸ್ ರೆಡ್ಯೂಸ್ ಇರಿಟೇಷನ್. ಹಾಗಾಗಿ ತಂಪಾದ ಈರುಳ್ಳಿ ಇದ್ರೆ ಅಂತಂದ್ರೆ ಸ್ವಲ್ಪ ಕೂಲ್ ಆಗಿರೋ ಈರುಳ್ಳಿ ಇದ್ರೆ, ಚೂಪಾದ ಚಾಕು ಇದ್ರೆ ಕಿರಿಕಿರಿ ಕಡಿಮೆ ಆಗುತ್ತೆ. ಇನ್ನು 2 ಕ್ವಶನ್ ನೋಡೋಣ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ MCFEs, metal containing fine particles. They consist mainly of toxic metals such as iron and manganese. They can trigger oxidative stress and DNA damage at the cellular level. Their harmful effects are fully captured by current 2.5 monitoring standards. ಇದಕ್ಕೆ ಗೊತ್ತಿರಬಹುದು ನಿಮಗೆ ಓನ್ಲಿ 2, ಯಾಕಂತಂದ್ರೆ ಮೊದಲನೇದು 2 ಕರೆಕ್ಟ್. ಆದ್ರೆ ಕರೆಂಟ್ 2.5 PM 2.5 ಸ್ಟ್ಯಾಂಡರ್ಡ್ಸ್ ಡು ನಾಟ್ ಫುಲ್ಲಿ ರಿಫ್ಲೆಕ್ಟ್ ದರ್ ಸ್ಪೆಸಿಫಿಕ್ ಟಾಕ್ಸಿಸಿಟಿ. ಮುಂದಿನ ಕ್ವಶನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸಿನ್ ಪ್ರೊಫೆನ್ ಇಥೈಲ್ ಅಂತ ಇರಬಹುದು. ಇದು ಪ್ರೊನೌನ್ಸಿಯೇಷನ್ ಪ್ರೊಪೇನ್ ಇಥೈಲ್, ಎಸ್ ಆಕ್ಸೈಡ್ ಅಂಡ್ ಆನಿಯನ್ ಇರಿಟೇಷನ್. ಇಟ್ ಈಸ್ ರಿಲೀಸ್ಡ್ ವೆನ್ ಆನಿಯನ್ ಸೆಲ್ಸ್ ಆರ್ ಡ್ಯಾಮೇಜ್ ಬೈ ಕಟ್ಟಿಂಗ್ ಅಲ್ವಾ. ಆನಿಯನ್ ಕಟ್ ಮಾಡಿದಾಗ ಆನಿಯನ್ ಸೆಲ್ ಡ್ಯಾಮೇಜ್ ಆಗಿ ರಿಲೀಸ್ ಆಗುತ್ತೆ ಇದು. ಇಟ್ ಇರಿಟೇಟ್ಸ್ ದಿ ಐಸ್ ಬೈ ಆಕ್ಟಿಂಗ್ ಆನ್ ನರ್ವ್ಸ್ ಲೊಕೇಟೆಡ್ ಇನ್ ದಿ ಕಾರ್ನಿಯಾ. ಹೌದು. ಫಾಸ್ಟರ್ ಕಟ್ಟಿಂಗ್ ವಿತ್ ಬ್ಲಂಟ್ ಬ್ಲೇಡ್ಸ್ ಲೋವರ್ಸ್ ದಿ ಅಮೌಂಟ್ ಆಫ್ ಇರಿಟೆಂಟ್ ರಿಲೀಸ್ಡ್ ಡ್ಯೂ ಟು ಲೆಸ್ ಹೀಟಿಂಗ್. ನೋಡಿ, ಈ ತರ ಕ್ವಶನ್ಗಳು ಕನ್ಫ್ಯೂಸಿಂಗ್ ಇರುತ್ತೆ. ಈ ಸ್ಟೇಟ್ಮೆಂಟ್ ಫಾಸ್ಟ್ ಆಗಿ ಕಟ್ ಮಾಡಿದ್ರೆ, ಬ್ಲಂಟ್ ಬ್ಲೇಡ್ಗಳಿಂದ, ಮೊಂಡಾದ ಚಾಕುಗಳಿಂದ ಫಾಸ್ಟ್ ಆಗಿ ಕಟ್ ಮಾಡಿದ್ರೆ ಈ ಇರಿಟೇಷನ್ ಆಗೋದು ಕಡಿಮೆ ಆಗಬಹುದು. ಯಾಕಂದ್ರೆ ಲೆಸ್ ಹೀಟಿಂಗ್ ಆಗುತ್ತೆ, ಅದರಿಂದ ಹೀಟ್ ಆಗೋದು ಕಡಿಮೆ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಮೂರನೇದು ರಾಂಗ್. ಓನ್ಲಿ 2, 1 and 2 are correct. Blunt and fast cutting actually increases pressure and droplet release, rising irritant emission ಅಲ್ವಾ. ಅದರಿಂದಾಗಿ ಇರಿಟೆಂಟ್ಗಳು ಜಾಸ್ತಿ ರಿಲೀಸ್ ಆಗ್ತಾ ಹೋಗುತ್ತೆ. ಇವಿಷ್ಟು ಇವತ್ತು ನಾವು ನೋಡಬೇಕಾಗಿದ್ದಂಥ ವಿಚಾರಗಳಾಗಿತ್ತು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.